ಆರಂಭಗೊಳಿಸ್ತಾ ಇದ್ದೀವಿ. ಅದಕ್ಕೂ ಪೂರ್ವದಲ್ಲಿ ಬಹಳ ಹೊತ್ತಿಂದ ಕಾಯ್ತಾ ಇದ್ವಿ. ಕರ್ನಾಟಕದ ಕಂಠಸಿರಿಯನ್ನ ನಮ್ಮ ವೇದಿಕೆಯಲ್ಲಿ ನೋಡೋದಕ್ಕೆ. ಆತ್ಮೀಯರೇ, ಚಪ್ಪಾಳೆ ತಟ್ಟಿ 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 ಅಂತ ಅಲ್ಲರಿ ಮಾತು ಹೇಳ್ತಾ ಇದ್ದೀವಿ. ಒಂದ್ ನಿಮಿಷ. ಏನಪ್ಪಾ ಅಂತಂದ್ರೆ, ಪ್ರಕಾಶ್ ಸರ್ಗೆ, ಜೂಡಣ್ಣಗೆ ನನ್ನ ಮೇಲೆ ಬಹಳ ಸಿಟ್ಟಿರಂಗಿದೆ. ಏನ್ ಗೊತ್ತಾ, ಚಪ್ಪಾಳೆ ತಟ್ರಿ ತಟ್ರಿ ಅಂತ ನಾನು ಅವಾಗಿಂದ ಕೇಳ್ತಾ ಇದ್ನಲ್ಲ, ಈಗ ತಟ್ರಿ ಅಲ್ಲ. ಒಂದ್ ನಿಮಿಷ ನಾನು ಮಾತು ಪೂರೈಸ್ತೀನಿ. ಯಾಕಪ್ಪ ಅಂತಂದ್ರೆ, ಕಲಾವಿದರಿಗೆ ಸರ್ವೇ ಸಾಮಾನ್ಯವಾಗಿ ಪ್ರೋತ್ಸಾಹ ಇರುತ್ತೆ, ಅದು ಇದು ಎಲ್ಲವೂ ಕೂಡ. ನಾನೇನ್ ಮಾಡಿದೆ ಅಂದ್ರೆ, ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಪ್ರಶ್ನೆ ಕೇಳಿದ್ದೆ. ಬಿಜಾಪುರದಲ್ಲಿ ಏನ್ ಫೇಮಸ್ಸು? 2 ನಿಮಿಷ ಅವ್ರ ಕಾರ್ ಇಳಿದು ಇಲ್ಲಿಗೆ ಬರ್ತಾರೆ ಅಷ್ಟರೊಳಗೆ. ಬಿಜಾಪುರದಲ್ಲಿ ಗೋಲ್ ಗುಂಬಜ್ ಫೇಮಸ್. ಅಲ್ಲಿನೇ ಯಾಕೆ ಕಟ್ಟಿದ್ರು ಅದನ್ನ? ಹಿಂಗೆ ಕೇಳಿದ್ದೆ ನಾನು. ಹಾ, ಕರೆಕ್ಟ್, ಅಣ್ಣ ಹೇಳಿದ್ರು. ಅಲ್ಲಿ ಮಂದಿಗೆ ಒಮ್ಮೆ ಹೇಳಿದ್ರೆ ಅರ್ಥನಾಗಲ್ರಿ, ಅದನ್ನ ಪದೇ ಪದೇ ಒಂದು 4 ಸಲ ಹೇಳ್ಬೇಕು. ಹಿಂಗೆ ನಾನು ಅಂದೆ. ಪಾಪ ಅಲ್ಲಿ ಒಬ್ರು ರೊಚ್ಚಿಗೆದ್ದು ಹೇಳಿದ್ರು, ನಮ್ಮ ಜಿಲ್ಲೆಯೊಳಗೆ ಗೋಲ್ ಗುಂಬಜ್ ಕಟ್ಟ್ಯಾರಿ, ನಮ್ಗೆ ಒಂದ್ಸಲ ಹೇಳಿದ್ರೆ ತಿಳಿಯಲ್ಲ, 4 ಸಲ ಹೇಳ್ಬೇಕು, 7 ಸಲ ಹೇಳ್ಬೇಕು, ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಹೇಳ್ತಾರೆ, ನಾವು ಹೋಗ್ಬರು ಒಪ್ಕೊಂತೀವಿ. ನಿಮ್ಮದು ಯಾವ ಜಿಲ್ಲೆ ಅಂತ ಕೇಳಿದ್ರು. ನಾವು ಬಹಳ ಟಿವಿಯಿಂದ, ಘನಗಾಂಭೀರ್ಯದಿಂದ, ಸ್ವಾಭಿಮಾನದಿಂದ, ಅಭಿಮಾನದಿಂದ ನಮ್ಮದು ಧಾರವಾಡ ಜಿಲ್ಲೆ ಅಂತ ಹೇಳಿದೆ. ಚಪ್ಪಾಳೆ ಬರ್ಬೋದು ಈಗ? ನಿಲ್ಸರಿ. ಧಾರವಾಡ ಜಿಲ್ಲೆ ಅಂತ ಹೇಳಿದೆ. ಅವಾಗ ಅವ್ರೇನಂದ್ರೆ, ಗೊತ್ತಾಯ್ತು ಬಿಡ್ರಿ ಅಂದ್ರೆ. ಏನ್ ಗೊತ್ತಾಯ್ತ್ರಿ? ನಮ್ಮಲ್ಲಿ ಗೋಲ್ ಗುಂಬಜ್ ಯಾಕೆ ಕಟ್ಟಾರ, ನಾವು ಹೋಮ್ರದೇವ್ ಅಂತ ಗೊತ್ತಾಯ್ತು. ಆದ್ರೆ ನಿಮ್ಮಲ್ಲೇ ಬೇಡ ಹೇಳ್ತೀನಿ, ನಿಮ್ಮಲ್ಲೇ ಮೆಂಟಲ್ ಹಾಸ್ಪಿಟಲ್ ಯಾಕೆ ಕಟ್ಟಾರ ಅಂತ ಗೊತ್ತಾಯ್ತು ನನಗ ಅಂತಂದ್ರು ಅವ್ರು ನನಗ. ನೀವು ನಗ್ತೀರಿ, ನನಗೆ ಹೆಂಗಾಗಿರ್ಬೇಕ್ರಿ? ಅಭಿಮಾನ ಉಕ್ಕಿ ಹರಿಯುವಂತ ಧಾರವಾಡ ಜಿಲ್ಲೆ ಹೆಣ್ಮಗಳು ನಾನು. ಹೌದು, ಕರೆಕ್ಟ್ ಅಣ್ಣ. ನಮ್ದು ಸಿಹಿ ನಗರಿ, ಧಾರಾನಗರಿ, ಕಾಶಿ ನಗರಿ, ವಿಶ್ವವಿದ್ಯಾಲಯಗಳ ನಗರಿ, ಜೊತೆಗೆ ಸರಸ್ವತಿ ನಗರಿ. ಹಾ, ಖಂಡಿತ. ಅವರ ಬರಕತ್ತಾರಲ್ರಿ, ರಾಜೇಶ್ ಕೃಷ್ಣನ್ ಸರ್ ಬಂದ್ರು ಅಂತ ಅಣ್ಣ ಕಿವಿಲ್ ಬಂದು ಹೇಳಿದ್ರು. ಈಗ ಏನಪ್ಪಾ ಅಂತಂದ್ರೆ, ಉಸಿರು ಬಿಗಿ ಹಿಡಿದು ಉಸಿರು ಬಿಗಿ ಹಿಡಿಯುವಂತ ಕ್ಷಣ. ಯಾಕಪ್ಪ ಅಂತಂದ್ರೆ, ಯಾವುದೇ ಚಾನೆಲ್ಗೂ ಕೂಡ, ಯಾವುದೇ ಜಿಲ್ಲೆಗೂ ಕೂಡ, ಯಾವುದೇ ದೊಡ್ಡ ದೊಡ್ಡ ಸಮಾರಂಭಕ್ಕೂ ಕೂಡ ನಮ್ಮ ಹುಬ್ಬಳ್ಳಿ ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಒಂದು ವೇದಿಕೆ. ಅದರಲ್ಲೂ ನಮ್ಮ SSK ಸಮಾಜ ಎಂಥ ಗಾನಗಾರಡಿಗರನ್ನ, ದಿಗ್ಗಜರನ್ನ ವೇದಿಕೆಗೆ ಕರೆಸ್ಕೊಳ್ಬೇಕು ಎನ್ನುವಂತ ತೀರ್ಮಾನ ಮಾಡಿದಾಗ ಅದಕ್ಕೆ ಪ್ರೀತಿಯಿಂದ ಒಪ್ಪಿ ಕಲಾವಿದರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಬಂಧುಗಳೇ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಎಲ್ರು ಕೂಡ ಎದ್ದು ಚಪ್ಪಾಳೆನ ತಟ್ಟೋದ್ರ ಮೂಲಕ ಮಾತಾಡ್ಕೊಳ್ಬೇಕು. ನಮ್ಮ ಕನ್ನಡದ ಕರುನಾಡ ಕೋಗಿಲೆ ಗಾನಗಾರಡಿಗ ಇದೀಗ ಆಗಮಿಸ್ತಾ ಇದ್ದಾರೆ. ಸಿರಿಕಂಠದ ಸುಂದರ ಮಗನ ಶ್ರೀ ರಾಜೇಶ್ ಕೃಷ್ಣ ನಿಮ್ಮ ಮುಂದೆ. ಅವರೊಟ್ಟೊಟ್ಟಿಗೆ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಯುತ ಮಹೇಶ್ ನಾಟಕಂಕರ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ. ಹಾಗೇನೆ ಸ್ಕೈ ಟೌನ್ ಫೌಂಡೇಶನ್ ಆಗಿರುವಂತಹ ಚೇತನ್ ಪವಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ,
ಸ್ಕೈ ಟೌನ್ ನ ಫೌಂಡರ್ ಆಗಿ ಸಾಕಷ್ಟು ಹೆಸರನ್ನ ಗಳಿಸಿರುವಂತ ಚೇತನ್ ಅಣ್ಣ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಯಾರೆಲ್ಲ ನಿಂತಿದ್ದೀರಾ ದಯವಿಟ್ಟು ಅಲ್ಲಿ ಬಂದು ಕುತ್ಕೋಬೇಕು. ನಿರೀಕ್ಷೆಗೂ ಮೀರಿ ಇವತ್ತು ನೀವೆಲ್ಲ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾವು ಸದಾಕಾಲ ಆಭಾರಿಯಾಗಿರ್ತೇವೆ. ಕಾರ್ಯಕ್ರಮ ಶುರು ಮಾಡೋದಾ? ಉದ್ಯೋಗಪತಿಯಾಗಿರುವಂತಹ ಶ್ರೀಯುತ ಹರೀಶ್ ಕೋಡೆ ಅವರ ಮೊಮ್ಮಗಳು ಹರಿಸಾ ಕೋಡೆ ಅವರ ಮೊಮ್ಮಗ ಆಗಿರುವಂತಹ ಶ್ರೀಯುತ ಕೃಷ್ಣ ಸಾ ಕೋಡೆ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಂಧುಗಳೇ. जोरदार क्लैप करीकन स्वागत कर रहा हमारा एक कार्यक्रम ने सन्मान्य श्री कृष्णाचा खोडे ते आहे हरीशा खोडे नात्या ते जोरदार क्लॅप करनो तेज प्रकार ते हमारा एक कार्यक्रम ने प्रायोजक दिएला श्री स्काय टाउन ना ओनर सन्मान्य श्री चेतन पवार सर ते आहे तेने भी स्वागत छे. तेज रीति हमारा कौवांबी हमने सपोर्ट करता है हमारा तुम्हारा नेचर शासक महेश टेगिन कहते भी आए थे तो जोरदार क्लैप करा. इस रीति हमारा एक कार्यक्रम ने हमारा एक कार्यक्रम ने हमें बुलाया ने ते कार्यक्रम में आला राजेश कृष्णन सर अंते आए थे उन्हें भी कार्यक्रम में स्वागत है. आता एक सॉन्ग है ಈಗ ಒಂದು ಹಾಡು ಆಗುತ್ತೆ. ಹಾಡು ಆದ ನಂತರ ಎಲ್ಲ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಡ್ತೀವಿ. ಈಗ ಒಂದು ಹಾಡು ದಯವಿಟ್ಟು ಇಲ್ಲಿ ನಿಂತವರು ಎಲ್ಲರೂ ಕೂತ್ಕೋಬೇಕು ಸರ್ ಪ್ಲೀಸ್. ಇಲ್ಲಿ ನಿಂತವರು ದಯವಿಟ್ಟು ಯಾರು ನಿಂತ್ಕೋಬೇಡಿ ಸರ್ ಪ್ಲೀಸ್, ಎಲ್ಲರೂ ಹಿಂದೆ ಹೋಗ್ಬೇಕು. ರಿಕ್ವೆಸ್ಟ್ ಇದೆ, ದಯವಿಟ್ಟು ಯಾರು ನಿಂತ್ಕೋಬೇಡಿ ಸರ್. ಅಲ್ಲಿ ಮೇಲೆಗಳು ಖಾಲಿ ಇದೆ ಸರ್, ದಯವಿಟ್ಟು ಇಲ್ಲಿ ನಿಂತವ್ರು ಎಲ್ಲರೂ सर दयविಟ್ಟು तमगू ಕೂಡ ಅಲ್ಲಿ चेयर ಗಳು ಖಾಲಿ ಇದಾವೆ. सो पटिकन देखो कार्यक्रम लई छंद कार्यक्रम छे. सो तुम्हारो सपोर्ट हमने उनो बालकनी जाओ आराम बैठल जगह छे प्लीज पटिकन कार्यक्रम देखोगे हम बोलता आए तुम सभी ने स्वागत करता.